ಹಾಯ್ ನಮಸ್ತೆ ವಧು ಸೀರಿಯಲ್ನ 59ನೇ ಸಂಚಿಕೆಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಧುಗೆ ಸಚಿನ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಅದಕ್ಕೆ ಹೋಗ್ಲಿ ಬಿಡಿಯಪ್ಪ, ಅವ್ರು ಬೆಂಗಳೂರಲ್ಲಾದ್ರೂ ಇರ್ಲಿ ಅಥವಾ ಮುಂಬೈಯಲ್ಲಾದ್ರೂ ಇರ್ಲಿ, ಸದ್ಯ ಈಗ ಮನೆಗೆ ಬಂದ್ರಲ್ಲ ಅಷ್ಟು ಸಾಕು, ಹೆಚ್ಚು ಕಮ್ಮಿ ಆಗಿಲ್ಲ, ಅದೇ ಸಮಾಧಾನ. ನಮ್ಮ ಅಳಿಯಂದ್ರನ್ನ ಇಲ್ಲೇ ಬೆಂಗಳೂರಲ್ಲಿ ನೋಡ್ದೆ ಅಂತ ಭೂಮಿ ಹೇಳ್ದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಸಚಿನ್ ಕೊಟ್ಟು ಮದುವೆ ಮಾಡಿ ತಪ್ಪು ಮಾಡ್ಬಿಟ್ನೇನೋ ಅನ್ನಿಸ್ತು. ಆದರೆ ಅವರು ಅದೇ ಸಮಯಕ್ಕೆ ಬಂದು ಅವ್ರಿಗೆ ಆಗಿದ್ದ ಆಕ್ಸಿಡೆಂಟ್ ಬಗ್ಗೆ ಹೇಳಿದಾಗ ಇದ್ದಿದ್ದ ಭಾವನೆ ಎಲ್ಲ ಬದಲಾಯಿತು. ವಧು, ಅಪ್ಪ, ಸಚಿನ್ ಬಾವ ಮನೆಗೆ ಬಂದ ಮೇಲೆ ಬರೀ ಕೆಲಸದ ಬಗ್ಗೆ ಅಷ್ಟೇ ಮಾತಾಡಿದ್ರಾ ಅಥವಾ ನೆಕ್ಲೆಸ್ ಬಗ್ಗೆ ಏನಾದರೂ ಹೇಳಿದ್ರಾ? ಕಮಲಾ ಆಂಟಿ ನೆಕ್ಲೆಸ್ ಬಗ್ಗೆ ನೀವು ಏನು ಕೇಳಲಿಲ್ವಾ? ಅವರು ಏನು ಹೇಳಲಿಲ್ವಾ? ದೇವ್ಕಿ ಅವರು, ಇಲ್ಲಮ್ಮ ಕೇಳಲಿಲ್ಲ, ಅವ್ರು ಇವಾಗ ತಾನೇ ಆಕ್ಸಿಡೆಂಟ್ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ, ಹೇಗೆ ತಾನೇ ಕೇಳೋಕ್ಕಾಗುತ್ತೆ ಈ ವಿಷಯದ ಬಗ್ಗೆ? ಅಷ್ಟರಲ್ಲಿ ಶಂಕರ್ ಅವರು, ಈಗ ಬೇಡ ವಧು ಆ ವಿಷಯದ ಬಗ್ಗೆ ಮಾತಾಡೋದು, ನಾಳೆ ಮಾತಾಡಿದ್ರೆ ಆಯಿತು. ಸರಿಯಪ್ಪ, ಹಾಗೇ ಆಗಲಿ. ಒಳಗಡೆ ಸಚಿನ್ ಮತ್ತೆ ಸಹನಾ ಅಲ್ಲಿಗೆ ಬರ್ತಾರೆ. ಅದು ಹೇಗಾಗುತ್ತೆ ಮಾವ, ನೀವು ಕೊಟ್ಟಿರೋ ನೆಕ್ಲೆಸ್ನ ಕಬೋರ್ಡಲ್ಲಿ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ನೋಡಿ ಅಂತ ನೆಕ್ಲೆಸ್ನ ತೋರಿಸ್ತಾರೆ. ವಧು ಅಂತ ವಧು ಕೈಗೆ ನೆಕ್ಲೆಸ್ ಕೊಡ್ತಾರೆ. ಕೈಯಲ್ಲಿ ನೆಕ್ಲೆಸ್ನ ಹಿಡ್ಕೊಂಡು, ಅಬ್ಬ, ಈ ಒಂದು ನೆಕ್ಲೆಸ್ಸಿಂದ ಎಷ್ಟೆಲ್ಲ ರಾದ್ದಂತ ಆಯಿತು. ಅದಕ್ಕೆ ಸಚಿನ್, ನನ್ನಿಂದ ಎಷ್ಟೆಲ್ಲ ಆಗೋಯ್ತು ಅಲ್ವಾ, ಸಾರಿ ಅಬೌಟ್ ದ್ಯಾಟ್. ಪರವಾಗಿಲ್ಲ ಬಾಬಾ, ನಿಮ್ಮಲ್ಲಿ ಯಶೋಮತಿ ಅಮ್ಮ ಬಂದು ದೇವ್ರ ಥರ ನಮ್ಮನ್ನ ಕಾಪಾಡಿದ್ರು. ಗೀತಾ ಅವರು, ನೋಡ್ದೇನೆ ವಧು, ಬಂದಾಗಿಂದ ನೆಕ್ಲೆಸ್ ಅಂತ ಬಡ್ಕೊತಾ ಇದೆಯಲ್ಲ, ಜೋಪಾನವಾಗಿ ಎತ್ತಿಟ್ಟಿದ್ದಾರೆ ಅಂತ ಈಗಲಾದರೂ ಗೊತ್ತಾಯ್ತಾ ನಿನಗೆ? ಪಾಪ, ಇವ್ರಿಗಾಗಿರೋ ಆಕ್ಸಿಡೆಂಟ್ ಬಗ್ಗೆ ನಿನ್ಗೊಂಚೂರು ಯೋಚನೆ ಇಲ್ಲ, ಬಗ್ಗೆ ಮಾತ್ರ ತುಂಬ ಯೋಚನೆ ಇದೆ ಅಲ್ಲ. ಶಂಕರ್ ಅವರು, ವಧುಗೆ ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅಂತ ಅವಾಗಲೇ ಹೇಳಿದ್ಲಲ್ಲ ಅಂತ ವಧುನ ವಹಿಸ್ಕೊಂಡು ಹೇಳ್ತಾರೆ. ಎಲ್ಲ ಸೃಷ್ಟಿ ಮಾಡ್ಕೊಂಡು ಮಾತಾಡ್ತೀಯಲ್ಲ ಯಾಕೆ? ಸಚಿನ್, ಹೋಗ್ಲಿ ಬಿಡಿ ಮಾವ, ಆಕ್ಸಿಡೆಂಟ್ ಆಗಿರೋದು ನನಗೆ ಅಲ್ವಾ, ಮನೇಲಿ ಯಾರಿಗೆ ಏನೇ ಬೇಜಾರಾದರೂ ನೋವು ಅನುಭವಿಸೋದು ನಾನೇ ತಾನೇ. ವಧು, ತುಂಬ ಡೀಪಾಗಿ ಏನು ಏಟಾಗಿಲ್ಲ ಅಲ್ವಾ ಬಾವ? ಸಚಿನ್, ಇಲ್ಲ ವಧು, ತುಂಬ ಡೀಪಾಗಿ ಏನು ಏಟಾಗಿಲ್ಲ, ಅದು ಮುಂಬೈಗೆ ಹೋದ ತಕ್ಷಣ ಹೆಕ್ಟಿಕ್ ವರ್ಕು, ನಂತರ ನಮ್ಮ ಆಫೀಸಲ್ಲಿ ಯಾರು ಕೆಲಸ ನಿಭಾಯಿಸಲ್ಲ ನೋಡಿ, ಅದಕ್ಕೋಸ್ಕರ ನಮ್ಮ ಬಾಸ್ ಎಲ್ಲ ಕೆಲಸ ನನಗೆ ಕೊಡ್ತಾರೆ. ನೀವು ಕಾಲ್ ಮಾಡಿದಾಗ ಯಾರು ಕಾಲು ಪಿಕ್ ಮಾಡೋಕ್ಕಾಗಿಲ್ಲ. ಅದು ಪರವಾಗಿಲ್ಲ ಬಿಡಿ. ಅಷ್ಟರೊಳಗಡೆ ಭೂಮಿ, ನಿಮ್ಮ ಬಾಸ್ ಕಾಲ್ ಮಾಡ್ತಾ ಇರಲಿಲ್ವಾ ಬಾಬಾ? ಅವರು ನನ್ನ ಪರ್ಸ್ನಲ್ ನಂಬರ್ಗೆ ಕಾಲ್ ಮಾಡಲ್ಲ ಭೂಮಿ, ಆಫೀಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ರು. ಗೀತಾ, ಹೋಗಲಿ ಬಿಡಿ, ನೀವು ಕೊಟ್ಟ ನೆಕ್ಲೆಸ್ನ ವಾಪಸ್ ತಂದು ಕೊಟ್ಟಾಯ್ತಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನೀವು ಕೊಟ್ಟ ಮಾತನ್ನ ತಪ್ಪಲ್ಲ ಅಂತ. ಅದು ಕಮಲಮ್ಮಗೆ ದುಡ್ಡು ಕೊಟ್ಟಾಯ್ತಲ್ಲ, ಇವಾಗ ಈ ನೆಕ್ಲೆಸ್ ಏನು ಮಾಡ್ತೀಯಾ? ಈ ನೆಕ್ಲೆಸ್ ನನ್ನ ಹತ್ರನೇ ಇರುತ್ತೆ, ಆಮೇಲೆ ಏನು ಮಾಡಬೇಕು ಅಂತ ಎಲ್ಲಿಗೆ ಸೇರಿಸ್ಬೇಕು ಅನಿಸುತ್ತೋ ಅಲ್ಲಿಗೆ ಸೇರಿಸ್ತೀನಿ. ಹೌದು, ಓಕೆ ಅಂತ ಸಮಾಧಾನ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಸಚಿನ್, ಸಹನಾ ಹೊಡೆದಲ್ಲ ಜಾಕ್ಪಾಟು, ಓ ದಡ್ಡಿ, ಅಕ್ಕ ನೆಕ್ಲೆಸ್ನ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಮದುವೆ ಟೈಮಲ್ಲಿ ನಿನಗೋಸ್ಕರ ಅಂತ ಅವ್ರೇನು ಗಿಫ್ಟ್ ಕೊಡಲಿಲ್ಲ ಅಲ್ವಾ? ಅದಕ್ಕೆ ಒಳ್ಳೆ ಟೈಮ್ ನೋಡಿ ಎಲ್ಲರ ಮುಂದೆ ನೆಕ್ಲೆಸ್ನ ನಿನಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಅಲ್ವಾ ವಧು? ಅದಕ್ಕೆ ತೊದಲಿಸ್ಕೊಂಡು ಬಾಯಿನ, ಅಲ್ಲ ಬಾವ ಅದು. ಅಲ್ಲಿ ಗೀತಾ ಅವರು, ಯಾಕೆ ವಧು ಮೀನಾ ಮೀಶ ಎಣಿಸ್ತಾ ಇದೆಯಾ, ಕೊಡೋ ಹೋಗಿದ್ರೆ ಎಲ್ಲರ ಮುಂದೆ ಕೊಟ್ಬಿಡು. ಸಚಿನ್, ಯು ಆರ್ ಆಬ್ಸಲ್ಯೂಟ್ಲಿ ಕರೆಕ್ಟ್ ಅತ್ತೆ, ಹೇಗಿದ್ರು ಎಲ್ಲರೂ ಜೊತೆಗಿದ್ದೀವಿ, ನೀವೇ ನಿಮ್ಮ ಕೈಯಾರೆ ನಿಮ್ಮ ಮುದ್ದು ತಂಗಿ ಕತ್ಗೆ ಹಾಕ್ಬಿಡಿ, ಕೊನೆಯವರೆಗೂ ನೆನ್ಪಿಟ್ಕೊಂಡಿರ್ತಾಳೆ ಸಹನಾ ಅಂತ ನಾಟಕ ಮಾಡ್ತಾನೆ. ಆದಿ ಸ್ಟೆಪ್ಸ್ ಮೇಲಿಂದ ರೂಮ್ ಕಡೆ ಬರ್ತಾ ಇರ್ತಾನೆ, ಫೋನ್ನ ನೋಡಿಕೊಂಡು ತುಂಬ ಖುಷಿಯಿಂದ. ಅದನ್ನು ವಿಷಿ ನೋಡಿ, ಆದಿ ನೀನು ಮೊನ್ನೆಯಿಂದ ರೊಕ್ಕು ಬಗ್ಗೆ ಕೆಡಿಸ್ಕೊತಾ ಇಲ್ಲಲ್ಲ, ಅದಕ್ಕೆ ನಾನೇ ಇವಾಗ ರುಕ್ಸಾಗಿ ನಿನ್ನ ತಲೆ ತಿಂತೀನಿ ಹೇಳ್ಕೊಂಡು ಆದಿಗೆ ಫೋನ್ ಮಾಡ್ತಾಳೆ. ಆದಿ ಫೋನ್ ನೋಡ್ತಾ ಕೂತಿರ್ತಾನೆ, ಕಾಲ್ ಬರುತ್ತೆ. ಅವಾಗ ಹಾಯ್ ರುಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಇವಳು, ಸಾರಿ ಆದಿ. ಸಾರಿನಾ ಯಾಕೆ? ಮೊದಲೆಲ್ಲ ನೀನು ಎಲ್ಲಿದೆಯಾ, ಹೇಗಿದೆಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳಿಕೊಂಡು ಕಾಲ್ ಮಾಡ್ತಾ ಇದ್ದೆ, ಬಟ್ ಇವಾಗ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟೆ. ನೋಡು ರುಕ್ಸ್, ನೀನು ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡ್ಬೋದು, ಆ ರೈಟ್ಸ್ ನಿನಗಿದೆ. ಇಸ್ ಇಟ್ ಮೈ ಡಿಯರ್? ಈಗೇನೋ ಮೈ ಡಿಯರ್ ಅಂತೀಯ, ಆದರೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಹೀಗೆ ಮಾಡ್ತಾ ಇರಲಿಲ್ಲ ಬಿಡು. ಅರೆ, ನಾನೇನು ಮಾಡಿದೆ ರುಕ್ಸ್? ಹಾಗೆ ನೀನು ಕಾಲ್ ಮಾಡೋವರೆಗೂ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಆಮೇಲೆ ಮೊನ್ನೆ ಏನೋ ಹೇಳ್ದೆಯಲ್ಲ ಕೈಯಲ್ಲಿ ನಾನಂದರೆ ಇಷ್ಟ ಇಲ್ಲ ಅಂತ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ, ನೀನು ಆಗ ಕಳಿಸ್ತೀಯಾ ಈಗ ಕಳಿಸ್ತೀಯ ಅಂತ ಕಾಯ್ತಾನೇ ಇದ್ದೀನಿ, ಆದರೆ ವಿಡಿಯೋ ಮಾತ್ರ ಬರಲೇ ಇಲ್ಲ. ಸಾರಿ ರುಕ್ಸ್, ಆದಷ್ಟು ಬೇಗ ಕಳಿಸ್ತೀನಿ. ಅವಳ ಮನಸ್ಸಲ್ಲಿ ಏನಿದೆಯೋ ನನಗಂತೂ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಲ್ಲಂತೂ ಏನೂ ಇಲ್ಲ. ವೀಕ್ಷಿ ಮನಸ್ಸಲ್ಲೇ
ರುಕ್ಸ್ ಆಗಿ ನೀನು ಕಣ್ಮುಂದೆ ಬಂದಾಗ ಹಾಗೇ ಇಷ್ಟಪಡ್ತೀಯ. ನನಗೆ ಗೊತ್ತು. ಐ ನೋ ಆದಿ. ವೀಕ್ಷಿತ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಲ್ವಾ? ಅದು ಕರೆಕ್ಟೇ ನೀನು ಹೇಳೋದು. ಆದರೆ ಈ ವಿಡಿಯೋ ಕಳಿಸೋದ್ರಿಂದ ನನಗೇನು ಲಾಭ? ಲಾಭ ನಷ್ಟದ ಬಗ್ಗೆ ಮಾತಾಡೋದಕ್ಕೆ ಇದೇನು ಬಿಸ್ನೆಸ್ಸಾ? ಅಲ್ಲ, ಇದು ಪ್ರೀತಿ ಅಂತ ನನಗೂ ಗೊತ್ತು. ಆದರೆ ಇಷ್ಟಪಡೋರ ಹತ್ರ ಏನಾದ್ರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾ? ಈ ಸಲ ವಿಡಿಯೋ ಕಳಿಸಿದ್ರೆ ಗ್ಯಾರಂಟಿ ನಾನು ನಿನಗೆ ಸಿಗ್ತೀನಿ. ಇದನ್ನು ನಾನು ನೀರಿನ ಮೇಲೆ ಬರ್ಕೊಳ್ಳ ಅಥವಾ ಮರಳದ ಮೇಲೆ ಬರ್ಕೊಳ್ಳ? ಹೃದಯದ ಮೇಲೆ ಬರ್ಕೊ. ರುಕ್ಸ್, ನಿಜವಾಗ್ಲೂ ಸಿಗ್ತೀಯಾ? ಇನ್ನು ಕಾಯಿಸಿದ್ದು ಸತಾಯಿಸಿದ್ದು ಎಲ್ಲ ಸಾಕು. ಈ ಸಲ ಖಂಡಿತ ಸಿಗ್ತೀನಿ. ಹಾಗಿದ್ರೆ ನಾನು ನಿನಗೆ ವಿಡಿಯೋ ಕಳಿಸ್ತೀನಿ. ಶೋರಾ? 100% ಪಕ್ಕ ಕೂಡ ಪಕ್ಕ ಹೇಳಿ ಇಬ್ಬರು 100% ಪಕ್ಕ ಮಾಡಿಕೊಂಡು ಫೋನ್ನ ಕಟ್ ಮಾಡ್ತಾರೆ. ಸಚಿನ್ ವಧು ಹತ್ರ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಹಾಕಿ ನೀವೇನೆ ಅಂತ ಹೇಳ್ತಾನೆ. ಓ, ನಾನೇ ಹಾಕಲಿ ಅಂತ ತಾನೇ ನೀವು ಯೋಚನೆ ಮಾಡ್ತಾ ಇರೋದು? ಕೊಡಿ, ಪರವಾಗಿಲ್ಲ, ಕೊಡಿ, ಇಲ್ಲಿ ಕೊಡಿ ಹೇಳಿ ವಧುಗೆ ತುಂಬ ಹಿಂಸೆ ಕೊಟ್ಟು ಆ ನೆಕ್ಲೆಸ್ನ ಕೈಗೆ ಇಸ್ಕೊತಾನೆ. ನೆಕ್ಲೆಸ್ನ ಕೈಗೆ ಇಸ್ಕೊಂಡು ಸಹನಾಗೆ ಕತ್ತಿಗೆ ಹಾಕ್ತಾನೆ. ವಾಹ್, ನಿನಗೆ ಅಂತ ಹೇಳಿ ಮಾಡಿಸ್ದಂಗಿದೆ ಸಹನ. ಏಂಜಲ್ ಕಾಣಿಸ್ತಾ ಇದೆಯಾ? ಗೀತಾ ಅವರು ಹ್ಞೂ ಕಣೆ ಸಹನ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಎಷ್ಟೇ ಆದರೂ ಮದುವೆ ದಿನ ನೀನೇ ಅಲ್ವಾ ಇದನ್ನು ಹಾಕಿದ್ದು. ಬಾ ಸಹನ, ರೂಮ್ನಲ್ಲಿ ಒಂದು ಒಳ್ಳೆ ಫೋಟೋ ತೆಕ್ಕೊಡ್ತೀನಿ, ಸಕ್ಕದಾಗಿ ಕಾಣಿಸ್ತಾ ಇದೆಯಾ. ಈ ರೂಮ್ಗೆ ಕರ್ಕೊಂಡು ಹೊರಡ್ತಾನೆ. ಅಲ್ಲಿಂದ ಹೊರಟ ಮೇಲೆ ವಧು, ಅಪ್ಪ ಆ ನೆಕ್ಲೆಸ್ನ ಕಮಲಾ ಆಂಟಿಗೆ ವಾಪಸ್ ಕೊಟ್ಟು ಲಕ್ಷಣ ವಾಪಸ್ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಮದುವೆಗೂ ಹೆಲ್ಪ್ ಆಗುತ್ತೆ ಅಂತ. ಹೋಗಲಿ ಬಿಡು ಮಗಳೇ, ಯೋಚನೆ ತಪ್ಪಲ್ಲ. ಸಹನ ಮದುವೆ ದಿನ ಖುಷಿಯಾಗಿದ್ಲೋ ಇಲ್ವೋ, ಆದರೆ ಆ ನೆಕ್ಲೆಸ್ನ ಹಾಕೊಂಡ್ಮೇಲೆ ತುಂಬ ಖುಷಿಯಾಗಿದ್ಲು. ಆಸೆ ಪಟ್ಟು ಇಸ್ಕೊಂಡಿದ್ದಾರೆ, ಬೇಡ ಅಂತ ಹೇಗೆ ಹೇಳೋದು? ಅಪ್ಪ, ನಾನು ಆ ಸಹನಾಗೆ ಆ ನೆಕ್ಲೆಸ್ನ ಕೊಟ್ಟಿರೋದ್ರಲ್ಲಿ ಒಂಚೂರು ಬೇಜಾರಿಲ್ಲ. ಆದರೆ ನನ್ನ ಮದುವೆಗೆ ಒಡವೆಗಳನ್ನ ನೀವು ಹೇಗೆ ಹೊಂದಿಸ್ತೀರಾ ಅನ್ನೋದೇ ನನ್ನ ಟೆನ್ಷನ್ ಇರೋದು. ದೇವ್ರಿದ್ದಾನೆ, ಏನೋ ಒಂದು ದಾರಿ ತೋರಿಸ್ತಾನೆ. ನಾನು ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಶಂಕರ್ ಅವರು ವಧು ಅವ್ರಿಗೆ ಸಮಾಧಾನ ಮಾಡ್ತಾರೆ. ಈ ಮನೆಯಲ್ಲಿ ಸಾರ್ಥಕ್ ಆಚೆ ಈಚೆ ಓಡಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ. ಅಭಿ ಅದನ್ನು ಗಮನಿಸಿ ಬಂದು, ಏನು ಬ್ರೋ ತುಂಬ ಡೀಪಾಗಿ ಏನೋ ಯೋಚನೆ ಮಾಡ್ತಾ ಇದೆಯಾ? ಮತ್ತೆ ಅದಕ್ಕೆ ಜೊತೆ ಏನಾದರೂ? ಇಲ್ಲ ಕಣೋ, ಅವಳ ಜೊತೆ ಮಾತೇ ಆಡ್ತಾ ಇಲ್ಲ. ಇನ್ನು ಜಗಳ ಹೇಗಾಗುತ್ತೆ? ಐ ಡೋಂಟ್ ಕೇರ್ ಅಬೌಟ್ ಹರ್. ಏನು ಯೋಚನೆ ಮಾಡ್ತಾ ಇದೆಯಾ? ವಧು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಸುಜಿತ್ ಬಗ್ಗೆ ಏನೇ ಹೇಳಿದ್ರು, ಸುಜಿತ್ ಸರಿ ಇಲ್ಲ ಅಂತ ಏನೇ ಹೇಳಿದ್ರು ಅವ್ರು ನಂಬ್ತಾ ಇಲ್ಲ ಕಣೋ. ಸುಜಿತ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ವಧು ಅವ್ರಿಗೆ ಕಣೋ. ಅದೇ ಮದುವೆ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಈ ಕಡೆ ಅವ್ರ ಮದುವೆ ಕನಸನ್ನ ಹಾಳು ಮಾಡ್ತಾ ಇದ್ದೀನಿ ಅನಿಸುತ್ತೆ. ಈ ಕಡೆ ಸುಜಿತ್ ಬಗ್ಗೆ ಅವ್ರ ಹತ್ರ ಏನು ಹೇಳ್ದೆ ಮೋಸ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಏನು ಮಾಡಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ ಆದಿ. ಹೇಳ್ದಾಗೆ ಇದು ತುಂಬ ಡೆಲಿಕೇಟ್ ಆಗಿದೆ. ವಧು ನಂಬಿಲ್ಲ ಅಂದರೆ ನಂತೆ ಅವ್ರ ಮನೆಯವ್ರಿಗೆ ಹೇಳು. ಇನ್ನೂ ಜಾಸ್ತಿ ಆ ಮದುವೆ ಬಗ್ಗೆ ವಧು ಮನೆಯವರೇ ತಲೆ ಕೆಡಿಸ್ಕೊಂಡಿದ್ದಾರೆ. ಸುಜಿತ್ ಹೀಗೆ ಅಂತ ಹೇಳಿದರೆ ಅವ್ರು ನಂಬ್ತಾರೆ ಅನ್ನೋದು ಏನು ಗ್ಯಾರಂಟಿ? ಮದುವೆ ಆಸೆನ ನಾನೇ ಹಾಳು ಮಾಡ್ದಂಗೆ ಆಗಲ್ವಾ? ಸುಜಿತ್ ವಧು ಅವ್ರಿಗೆ ಮೋಸ ಮಾಡ್ತಿದ್ದಾನೆ ಅಂತ ನಾವು ಹೇಗೆ ಅಂದ್ಕೊಳಕ್ಕಾಗತ್ತೆ? ಅವನ ಮನಸ್ಸಲ್ಲಿ ಬೇರೆನೂ ಇರ್ಬೋದು. ಹೇಗಾದಿ? ಸುಜಿತ್ ಅವ್ರ ಹುಡುಗಿ ಕೈನ ಹಿಡ್ಕೊಂಡು ಮುತ್ಕೊಡೋದನ್ನು ನಾನೇ ನೋಡಿದ್ದೀನಿ. ಅದರಲ್ಲೂ ವಧು ಮೋಸ ಮಾಡ್ತಾ ಇಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ಅವನ ಮನಸ್ಸಲ್ಲಿ ಇನ್ನೇನಿದೆ ಅನಿಸುತ್ತೆ? ಅಂದರೆ ಸುಜಿತ್ತು ವಧುನೇ ಮದುವೆ ಆಗಬೇಕು ಅಂತ ಇಟ್ಕೊಂಡು ಆ ಹುಡುಗಿಗೆ ಮೋಸ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಯಾರಿಗೆ ಗೊತ್ತು? ಯಾರಿಗೆ ಮೋಸ ಮಾಡಿದ್ರೂ ಮೋಸನೇ ಅಲ್ವಾ ಆದಿ? ಇದರಲ್ಲಿ ಯಾವುದೇ ಮಾಡಿದ್ರೂ ಕ್ಯಾರೆಕ್ಟರ್ ಚೀಪೇ ತಾನೆ? ಹಾಗಾದರೆ ನೀನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಆ ಸುಜಿತ್ ಗರ್ಲ್ ಫ್ರೆಂಡ್ನ ನೀನು ಮೀಟ್ ಆಗಲೇಬೇಕು ಅಣ್ಣ. ಆ ಹುಡುಗಿ ಗರ್ಲ್ ಫ್ರೆಂಡಾ, ಜಸ್ಟ್ ಫಾರ್ ಟೈಮ್ ಪಾಸಾ, ಅಥವಾ ಮದುವೆ ಆಗೋ ಹುಡುಗಿನ, ಅಥವಾ ಫ್ರೆಂಡಾ, ಏನು ಅಂತ ತಿಳ್ಕೊಬೇಕು ಅಂದರೆ ನೀನು ಆ ಹುಡುಗಿನ ಮೀಟ್ ಮಾಡಲೇಬೇಕು. ಆವಾಗ ನೀನು ವಧು ಅವ್ರಿಗೂ ಹೇಳೋದಕ್ಕೆ ಈಸಿ ಆಗುತ್ತೆ. ಆದರೆ ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಷನು ಅದನ್ನು ನನಗೆ ಬಿಡು ಅಣ್ಣ, ನಾನು ಕೊಡ್ತೀನಿ. ಆದರೆ ಆ ಹುಡುಗಿನ ನಾನು ನಾಳೆನೇ ಮೀಟ್ ಆಗ್ತೀನಿ. ಇಬ್ಬರು ಮಾತಾಡಿಕೊಂಡು ಡಿಸೈಡ್ ಮಾಡ್ತಾರೆ. ಮತ್ತು ಅವರು ಆಗಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಿಕೊಂಡು, ಇಲ್ಲ, ನಾನು ಪ್ರಿಯಾಂಕಾ ಅಂತ ಒಳ್ಳೆ ಹುಡುಗಂಗೆ ಮೋಸ ಆಗೋದಕ್ಕೆ ಬಿಡಬಾರ್ದು. ನಾನು ಒಂದು ಹೆಣ್ಣಾಗಿ ಅವಳ ಕಷ್ಟನ ಅರ್ಥ ಮಾಡ್ಕೊಬೇಕು. ಪಾಪ ಎಷ್ಟು ಅಂತ ನನ್ನ ಹತ್ರ ಹೇಳ್ಕೊತಾಳೆ. ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ಅದು ಎಷ್ಟು ಕಷ್ಟಗಳಿದೆಯೋ, ಎಷ್ಟು ಕಷ್ಟಗಳಲ್ಲಿ ನೊಂದು ಬೆಂದು ಹೋಗ್ತಾ ಇದ್ದಾಳೋ. ಅಂದ್ಕೊಂಡಿರೋದೇ ಸರಿ.
ಅವಳ ಜೀವನನ ಆದಷ್ಟು ಬೇಗ ಸೆಕ್ಯೂರ್ ಮಾಡಬೇಕು ಅಂತ ಯಶೋಮತಿಯವರು ಅಂದ್ಕೊತಾರೆ. ಇಲ್ಲಿ ಭೂಮಿ ಲವ್ವರ್ಗೆ ಫೋನ್ ಮಾಡಿಕೊಂಡು ಅದೇನೋ ಗೊತ್ತಿಲ್ಲ ಕಣೋ, ನಾನು ಎಷ್ಟೇ ಹೇಳಿದ್ರು ಮನೆಯವ್ರು ಯಾರೂ ನಂಬ್ತಾನೆ ಇಲ್ಲ ಗೊತ್ತಾ, ಟೈಮ್ಗೆ ಕರೆಕ್ಟಾಗಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡು ಬ್ಯಾಂಡೇಜ್ ಸುತ್ಕೊಂಡು ಬಂದರು. ನಂಬುದ್ರ ಅವನ್ನ? ನಮ್ಮದೇ ಇನ್ನೇನು ಮಾಡ್ತಾರೆ ನೋಡಿ. ಬಾವ ಅವರು ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲರನ್ನೂ ಹೇಗೆ ಯಾಮರ್ಸಿದ್ರು ಗೊತ್ತಾ. ಏನು ಮಾಡ್ತೀಯಾ, ಏನೋ ಮಾಡೋಕ್ಕೆ ಹೋಗೋದು, ಅದೇನೋ ಆಗೋದು, ನನಗೆ ಯಾಕೆ ಬೇಕು ಇದೆಲ್ಲ, ಸುಮ್ಮನೆ ಎದ್ಬಿಡೋಣ ಅನ್ನಿಸ್ತಾ ಇದೆ ಅಂತ ಹೇಳೋವಷ್ಟರೊಳಗೆ ಸಚಿನ್ ಅಲ್ಲಿಗೆ ಕ್ಲಾಪ್ಸ್ ಹಾಕ್ಕೊಂಡು ಬರ್ತಾರೆ. ಭೂಮಿ ಸಡನ್ನಾಗಿ ಫೋನ್ ಕಟ್ ಮಾಡ್ತಾಳೆ. ಅರೆ ವಾ, ಯಾಕೆ ಭೂಮಿ ಕಾಲ್ ಕಟ್ ಮಾಡಿಬಿಟ್ಟಾ? ನನ್ನ ಡಿಸ್ಟರ್ಬ್ ಆಗೋಯ್ತಾ? ಇರುತ್ತಾ ಮತ್ತೆ ಒಬ್ಬರು ಫೋನಲ್ಲಿ ಮಾತಾಡಬೇಕಾದ್ರೆ ಈ ಥರ ಕದ್ದು ಮುಚ್ಚಿ ಕೇಳಿಸ್ಕೊಡೋದು ತಪ್ಪಲ್ವಾ? ಕರೆಕ್ಟಾಗಿ ಹೇಳಿದೆ ನೋಡು, ಅದೇ ರೀತಿ ನನ್ನ ಬಗ್ಗೆ ಮನೆಯವ್ರ ಹತ್ರ ಹಾಕೊಡೋದು ತಪ್ಪಲ್ವಾ? ನಾನೇನು ಹಾಕೊಟ್ಟಿಲ್ಲ, ಕಣ್ಣಾರೆ ಕಂಡಿದ್ದನ್ನ ಹೇಳಿದ್ದೀನಿ. ಹಾಂ, ಸುಮ್ಮನೆ ಹೇಳಿಲ್ಲ, ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ಹೇಳಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿಂಗಲ್ ಸಿಮ್ ಕಾರ್ಡ್ ಯೂಸ್ ಮಾಡೋ ನಿನಗೇ ಅಷ್ಟಿರಬೇಕಾದ್ರೆ ಡ್ಯೂಯಲ್ ಸಿಮ್ ಕಾರ್ಡ್ ಯೂಸ್ ಮಾಡೋ ನನಗೆ ಎಷ್ಟಿರಬೇಡ. ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟು ತಿಂಡಿ ತಿನ್ಕೊಂಡು ಕಾಲೇಜ್ಗೆ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಫ್ರೆಂಡ್ ಜೊತೆ ಚಿಟ್ ಚಾಟ್ ಮಾಡ್ಕೊಂಡಿದ್ರೆ ಸರಿ. ಈಗ ನನ್ನ ವಿಷಯಕ್ಕೆ ಏನಾದರೂ ಬಂದ್ಯೋ, ಇದನ್ನಲ್ಲ ವಿಘ್ನೇಶ್ವರ, ಅವನ ಬಗ್ಗೆ ಮನೆಯವ್ರ ಹತ್ರ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸಹನಾ, ಸಚ್ಚು ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ಕೊಂಡು ಬರ್ತಾಳೆ ಅಲ್ಲಿಗೆ. ಅದಕ್ಕೆ ಸಚಿನ್, ನಮ್ಮ ಟೈಮ್ ಅಲ್ವಾ, ಅದಕ್ಕೆ ಭೂಮಿ ಹೇಗೆ ಓದ್ತಾ ಇದ್ದಾಳೆ ಅಂತ ನೋಡೋಕೆ ಅಂತ ಬಂದೆ. ಹೇಗೆ ಓದ್ತಾ ಇದ್ದಾಳೆ ನನ್ನ ತಂಗಿ? ನನಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊತಾ ಇದ್ದೀನಿ. ನನಗೆ ಗೊತ್ತು ಬಿಡು ಸಚ್ಚು, ನನ್ನ ತಂಗಿ ಭೂಮಿ ಹಗಲು ರಾತ್ರಿ ಅಂದನೇ ಕಷ್ಟಪಟ್ಟು ಓದ್ತಾ ಇರ್ತಾಳೆ. ಹೌದೌದೌದು, ಪಾಪ ರಾತ್ರಿ ಎಲ್ಲ ಫೋನಲ್ಲಿ ಲೈಟ್ ಆನ್ ಆಗಿರೋದು ಆಫ್ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಅಲ್ಲ ಸಾರಿ, ರೂಮ್ ಲೈಟ್ ಆನ್ ಆಗಿರುತ್ತೆ ಅನಿಸುತ್ತೆ. ಹೋಗಿ ಓದ್ಕೋ ಭೂಮಿ. ಸಚ್ಚು ನಡೀರಿ, ನಾವು ಯಾಕೆ ಅವರಿಗೆ ಡಿಸ್ಟರ್ಬ್ ಮಾಡೋದು. ಬೆಸ್ಟ್ ಭೂಮಿ ಅಂತ ಸಚಿನ್ ಹೇಳಿಬಿಟ್ಟು ಹೊರಡ್ತಾನೆ. ಮತ್ತು ಸಹನಾ ಹೊರಡೋ ಟೈಮ್ಗೆ ಕರೆಕ್ಟಾಗಿ ಭೂಮಿ, ಒಂದು ನಿಮಿಷ ನೀವು ಯಾವಾಗ ಅಕ್ಕನ ಅಮೇರಿಕಕ್ಕೆ ಕರ್ಕೊಂಡು ಹೋಗೋದು? ಸಚಿನ್ ಅದಕ್ಕೆ ನಕ್ಕೊಂಡು ಮನಸೊಳಗಡೆನೆ, ಲಿಪ್ಸ್ಟಿಕ್ಕು ಸರಿಯಾಗಿ ಹಾಕೊಟ್ಟೆ ಕಣೆ. ಹೋಗ್ತೀವಿ, 2 ವಾರ ಆಗ್ಬೋದು. ಅದಕ್ಕೆ ಸಹನಾ, ಯಾಕೆ ಭೂಮಿ ಇಂಥ ಪ್ರಶ್ನೆ ಕೇಳ್ತಾ ಇದೆಯಾ? ಆಗಲ್ಲ ಅಕ್ಕ, ನಾನು ಕೇಳಿದ್ದು ನೀವು ಅಮೇರಿಕಕ್ಕೆ ಹೋದ್ಮೇಲೆ ನಾನು ಓದೋದ್ರ ಬಗ್ಗೆ ಯಾರು ಇಷ್ಟೊಂದು ಕೇರ್ ಮಾಡ್ತಾರೆ ಅಂತ ಕೇಳಿದೆ ಅಷ್ಟೆ. ಅದಕ್ಕೆ ಸಚಿನ್ ಸಡನ್ನಾಗಿ, ಹಾಗಾದರೆ ಹೇಳು ಭೂಮಿ, ನಾವು ಅಮೇರಿಕಕ್ಕೆ ಹೋಗೋದು ನಿನ್ಗೆ ಇಷ್ಟ ಇಲ್ವಾ? ಅಯ್ಯಯ್ಯೋ ಹಾಗೇನಿಲ್ಲಪ್ಪ, ನನಗೂ ಅಮೇರಿಕಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಅಲ್ವೇನೆ ಅಕ್ಕ? ಹೌದು, ನಾನಂತೂ ಅಮೇರಿಕಾಗೆ ಯಾವಾಗ ಹೋಗ್ತೀನೋ ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ. ಹಾಗಾದರೆ ಇನ್ನು ಯಾವಾಗ ಹೋಗೋದು ಬಾವಾ? ಇನ್ನೊಂದು 2 ವಾರ ಆಗ್ಬೋದು ಅಷ್ಟೇ. ಹಾಗಾದರೆ ವೀಸಾ ಪಾಸ್ಪೋರ್ಟ್ ಎಲ್ಲ 2 ವಾರದಲ್ಲಿ ರೆಡಿ ಆಗುತ್ತಾ? ನನಗಿರೋ ಕಾಂಟ್ಯಾಕ್ಟ್ಸಲ್ಲಿ ಚಿಟಿಕೆ ಹೊಡೆಯೋದ್ರೊಳಗಡೆ ರೆಡಿ ಆಗಿಬಿಡುತ್ತೆ. ಹಾಗಾದರೆ ಸಚ್ಚು, ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನನಗೆ ಹೇಳಿ, ನಾನು ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ. ಭೂಮಿ ಮುಂದೆ ಅದನ್ನೆಲ್ಲ ಮಾತಾಡಬಾರ್ದು, ಅವಳಿಗೆ ಡಿಸ್ಟರ್ಬ್ ಆಗಲ್ವಾ? ಬಾ ಸಹನಾ, ಹೋಗೋಣ ನಾವು ಹೇಳಿ ಸಚಿನ್ ಅಲ್ಲಿಂದ ಸಹನಾನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ವೀಕ್ಷಿ ಸ್ನಾನ ಮಾಡ್ಕೊಂಡು ಬಂದು ಲೂಸ್ ಹೇರ್ನ ಬಿಟ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇರ್ತಾಳೆ. ಒಳಗಡೆ ಆದಿ ಬರ್ತಾನೆ, ವೀಕ್ಷಿ ಅಂತ. ಅಯ್ಯೋ ನಾನೇನು ನೋಡಿಲ್ಲ ಅಂತ ಕಣ್ಮುಚ್ಕೊತಾನೆ. ವೀಕ್ಷಿ, ನನಗೆ ಗೊತ್ತಾಗ್ಲಿಲ್ಲ ಅಂತಲೇ ಒಳಗೆ ಬಂದ್ಯಾ? ನನಗೆ ಗೊತ್ತು, ನೀನು ಬೇಕು ಅಂತಲೇ ಮಾಡಿರೋದು. ಬೇಕು ಅಂತನಾ? ಏನೇ ಹೇಳ್ತಾ ಇದೆಯಾ? ನೋಡಬೇಕು ಅಂತ ತಾನೇ ನೀನು ಸೀದಾ ಒಳಗಡೆ ಬಂದಿದ್ದು? ಇಲ್ಲ ವೀಕ್ಷಿ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದು. ಇರುತ್ತೆ ಅಂತ ನನಗೇನು ಗೊತ್ತಿತ್ತು? ಅವರು ಮೂಡಕ್ಕೆ ತಕ್ಕನಾಗಿರ್ತಾರೆ. ಇವತ್ತು ನಾನು ಖುಷಿಯಾಗಿದ್ದೆ, ಹಾಡ್ಕೊಂಡು ಕುಣಿತಾ ಇದ್ದೆ, ಆದರೆ ನೀನು ಬಂದು ಎಲ್ಲ ಹಾಳು ಮಾಡ್ತೀಯಲ್ಲ. ಸಾರಿ ವೀಕ್ಷಿ, ನಾನು ಯಾವುದು ಬೇಕು ಅಂತ ಮಾಡಿದ್ದಲ್ಲ ಅದು. ಹೊರಗಿರ್ತೀನಿ, ಪರವಾಗಿಲ್ಲ. ಬಂದಿದ್ದಾಯ್ತು, ನೋಡಿದ್ದಾಯ್ತು, ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀಯಾ ಹೇಳು. ನಾನೇನೇ ನೋಡಿದೆ? ಹಾಗಾದರೆ ನಾನು ಬಾತ್ರೂಮಲ್ಲಿ ಇದ್ದಿದ್ದೆ ತಪ್ಪು ಅಂತೀಯಾ? ನಾನೇನೋ ಒಂದು ಹೇಳಿದ್ರೆ ನೀನು ಇನ್ನೇನೋ ಒಂದು ಹೇಳ್ತೀಯಲ್ಲೇ. ನೋಡು, ಡ್ರೆಸ್ ಹಾಕ್ಕೊಂಡು ನಾನು ಹೊರಗಿರ್ತೀನಿ. ಡ್ರೆಸ್ ಹಾಕು ಅಂದರೆ ನಾನೇನು ಹಾಗೆ ಇದ್ದೀನಾ? ಆಗಲ್ಲ ವೀಕ್ಷಿ, ಹೇಳಿದ್ದು ಬರೀ ರೋಪ್ ಹಾಕ್ಕೊಂಡು ಹಾಗೆ ನಿಂತಿಯಲ್ಲ, ಸರಿಯಾಗಿ ಡ್ರೆಸ್ ಹಾಕ್ಕೊಂಡು ನನ್ನನ್ನು ಕರಿ, ನಾನು ಬಂದು ಮಾತಾಡ್ತೀನಿ.
ನಾನು ಹೊರಗೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ಯಶೋಮತಿಯವರು ನಾನು ಅಂದ್ಕೊಂಡಂಗೆ ಪ್ರಿಯಾಂಕಾ ಲೈಫು ಸೆಕ್ಯೂರ್ ಆಗಿರಬೇಕು ಅಂತಂದರೆ ನಾನು ಅಂದ್ಕೊಂಡ ಹಾಗೆ ನನ್ನ ಕಂಪ್ನಿಯ 50% ಶೇರ್ಗಳನ್ನು ಅವಳಿಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು, ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಅಂದ್ಕೊಂಡು ವಧುಗೆ ಫೋನ್ ತೊಗೊಂಡು ಫೋನ್ ಮಾಡ್ತಾರೆ. ವಧು ಫೋನು ರಿಂಗ್ ಆಗುತ್ತೆ. ನಮಸ್ತೆ ವಧು. ಹಲೋ, ನಮಸ್ತೆ ಅಮ್ಮ, ಹೇಳಿ ಅಮ್ಮ, ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ ಕಣಮ್ಮ. ಬಗ್ಗೆ ನಾನು ಹೇಳಿದ್ನಲ್ಲ, ಎಲ್ಲಿವರೆಗೂ ಬಂತು ಪ್ರೊಸೀಜರು? ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಮ್ಮ. ಸರಿ, ಆ ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಒಂದ್ಸಲ ಸಿಗ್ಬೋದಾ? ಸರಿ ಅಮ್ಮ, ಎಷ್ಟೊತ್ತಿಗೆ ಸಿಗಬೇಕು, ಎಲ್ಲಿ ಸಿಗಬೇಕು? ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಸರಿ ಅಮ್ಮ ಅಂತ ಕಟ್ ಮಾಡ್ತಾರೆ ಫೋನ್ನ. ಇಲ್ಲಿ ಸಾರ್ಥಕ್ ಸುಜಿತ್ ಲವರ್ನ ಹುಡ್ಕೊಂಡು ಬಂದಿರ್ತಾನೆ. ಅದಕ್ಕೆ ಸುಜಿತ್ ಲವರು, ನೀವು ಯಾರಂತಲೇ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಬೇಕು ಅಂತ ಯಾಕೆ ಹುಡ್ಕೊಂಡು ಬಂದಿದ್ದೀರಾ? ಇಂದ ಏನಾಗಬೇಕಿತ್ತು? ಅದಕ್ಕೆ ಸಾರ್ಥಕ್, ನಾನು ಸುಜಿತ್ ಫ್ರೆಂಡು, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು? ನೀವಿಬ್ಬರು ಫ್ರೆಂಡ್ಸಾ, ಕೊಲೀಗ್ಸಾ ಅಥವಾ ಲವರ್ಸಾ ಅಂತ ಕೇಳಬೇಕಿತ್ತು. ಅದೆಲ್ಲ ನಿಮ್ಗೆ ಯಾಕೆ? ಕ್ಯೂರಿಯಾಸಿಟಿಗೆ ಅಷ್ಟೇ. ಮೊನ್ನೆ ಜಯನಗರಲ್ಲಿ ನಿಮ್ಮ ಜೊತೆ ಸುಜಿತ್ ಇದ್ದದ್ದನ್ನು ನೋಡಿದೆ. ನೀವು ಲವರ್ ಇರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಹತ್ರನೇ ಡೈರೆಕ್ಟಾಗಿ ಕೇಳೋಣ ಅಂತ ಬಂದೆ. ನೋಡಿ, ಸುಜಿತ್ ನನ್ನ ಹತ್ರ ಏನೂ ಹೇಳಲ್ಲ, ಅದಕ್ಕೋಸ್ಕರ. ಬಟ್ ನನ್ನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಿಮ್ಗೇನು ಸಿಗುತ್ತೆ? ಹಾಗೇನೂ ಇಲ್ಲ, ನಾನೇ ನಿಮ್ಮ ಲವ್ ಬಗ್ಗೆ ಸುಜಿತ್ ಹತ್ರ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ ನಾನು ಸುಜಿತ್ತು 3 ಇಯರ್ಸಿಂದ ಲವ್ ಮಾಡ್ತಾ ಇದ್ದೀವಿ. ಬಟ್ ಈ ವಿಷಯನ ಅವನು ಎಲ್ಲೂ ಹೇಳ್ಕೊಂಡಿಲ್ಲ ಅಷ್ಟೆ. ಮದುವೆ ಆಗೋವರೆಗೂ ಎಲ್ಲೂ ಹೇಳಬೇಡ ಅಂತ ಹೇಳಿದ್ದಾನೆ. ಓ ಕಳ್ಳ, ನನಗೂ ಹೇಳಿದೆ ನಿಮ್ಮನ್ನು ಲವ್ ಮಾಡ್ತಿದ್ದಾನಾ? ಖುಷಿ ಆಯಿತು. ನಿಮಗೆ ಸುಜಿತ್ ಬಗ್ಗೆ ಏನು ಅನಿಸುತ್ತೆ? ಈ ಸಚ್ ಎ ನೈಸ್ ಗೈ ಆ್ಯಕ್ಚುಲಿ. ನನ್ನ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾನೆ, ನನ್ನನ್ನು ತುಂಬ ಕೇರ್ ಮಾಡ್ತಾರೆ. ಸದ್ಯದಲ್ಲೇ ಮದುವೆ ಆಗೋಣ ಅಂತ ಕೂಡ ಹೇಳಿದ್ದಾರೆ. ವಾಟ್? ಮದುವೆನಾ? ನಿಮ್ಮ ಮನೆಯಲ್ಲಿ ಈ ಮದುವೆಗೆ ಒಪ್ಪಿದ್ದಾರಾ? ಕೋರ್ಸ್, ಇಬ್ಬರು ಮನೆಯಲ್ಲೂ ಒಪ್ಪಿದ್ದಾರೆ. ಥ್ಯಾಂಕ್ ಯು, ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಸುಜಿತ್ ಸಿಕ್ಕಿದ್ರೆ ನಿಮ್ಮ ಬಗ್ಗೆ ಏನಾದರೂ ಹೇಳಬೇಕಾ? ನೋ, ನಾನೇ ಸುಜಿತ್ಗೆ ನಿಮ್ಮ ಬಗ್ಗೆ ಸರ್ಪ್ರೈಸ್ ಕೊಡ್ತೀನಿ. ಆವಾಗ ನಿಮ್ಮ ಲವ್ ಬಗ್ಗೆ ಅವನು ಹೇಗೆ ಹೇಳಲ್ವೋ ನಾನು ನೋಡ್ತೀನಿ. ಓಕೆ, ಹಾಗೆ ನಾನು ನಮ್ಮ ಲವ್ ವಿಷಯನ ನಿಮ್ಮ ಹತ್ರ ಹೇಳಿರೋದನ್ನ ಅವ್ರ ಹತ್ರ ಹೇಳಬೇಡಿ. ಅಂದಹಾಗೆ ನಿಮ್ಮ ಹೆಸರು? ಸೂರಜ್. ಓಕೆ, ನೈಸ್ ಮೀಟಿಂಗ್ ಯು, ಬಾಯ್. ಇಲ್ಲಿ ಅವಳು ಅಲ್ಲಿಂದ ಹೊರಡ್ತಾಳೆ. ಸುಜಿತ್ ಲವರ್ ಅಲ್ಲಿಂದ ಹೊರಟ ಮೇಲೆ ಹಾಗಾದರೆ ವಧು ಲೈಫ್ನ ಸುಜಿತ್ ಹಾಳು ಮಾಡ್ತಾ ಇರೋದಂತೂ ಕನ್ಫರ್ಮ್. ನಾನಂತೂ ವಧು ಲೈಫ್ನ ಹಾಳಾಗೋದಕ್ಕೆ ಬಿಡೋದಿಲ್ಲ. ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.